ಬೆಳಗಾವಿಯಲ್ಲಿ ಶಿವಂ ಕಂಪನಿ ವಂಚನೆ ಬಳಿಕ ಮತ್ತೊಂದು ಹಗರಣ ಈಗ ಬಯಲಾಗಿದೆ. ಹೆಚ್ಚಿನ ಬಡ್ಡಿ ಆಮಿಷ ವಡ್ಡಿ ಬರೋಬ್ಬರಿ 162 ಕೋಟಿ ರೂಪಾಯಿ ಮಕ್ಮಲ್ ಟೋಪಿ ಹಾಕಿದ್ದಾರೆ. ಅಪೆಕ್ಸ್ ಬಿಜ್ಜಾ ಕಾರ್ಪ್ ಕಂಪನಿಯಿಂದ ಕೋಟಿ ಹಣ ವಂಚನೆ ಆಗಿದೆ. ತಿಂಗಳಿಗೆ 5% ಬಡ್ಡಿ ಆಮಿಷ ವಡ್ಡಿ ಹಣ ಹೂಡಿಕೆ ಮಾಡಿಸಿ ಮೋಸ ಮಾಡಿದ್ದಾರೆ. ಇದೀಗ ಅಸಲು ಇಲ್ಲ, ಬಡ್ಡಿನೂ ಇಲ್ಲ, ಹೂಡಿಕೆದಾರರು ಪರದಾಟವನ್ನು ಮಾಡ್ತಿದ್ದಾರೆ. ಪ್ರಮುಖ ಆರೋಪಿ ಕಾಶಿನಾಥ್ ವಾಘಮೋರೆ ದುಬೈಗೆ ಎಸ್ಕೇಪ್ ಆಗಿದ್ದಾನಾತ. ವಿದೇಶಕ್ಕೆ ಪರಾರಿಯಾಗುವ ಮುನ್ನ ವಿಡಿಯೋ ಮಾಡಿದ್ದಾನಿತ. ಬೆಳಗಾವಿಯಲ್ಲಿ ಶಿವಂ ಕಂಪನಿ ವಂಚನೆ ಬಳಿಕ ಮತ್ತೊಂದು ಹಗರಣ ಬಟಾಬೈಲಾಗಿದೆ ನೋಡಿ. ಸಾಮಾನ್ಯ ದುಡ್ಡಲ್ಲ, 162 ಕೋಟಿ. 100 ರೂಪಾಯಿ, 1000 ರೂಪಾಯಿ ಅಲ್ಲ, 10,000 ಅಲ್ಲ, ಲಕ್ಷ ಅಲ್ಲ, 162 ಕೋಟಿ ಜನ, ಅದೆಷ್ಟು ಲಕ್ಷಾಂತರ ಮಂದಿ ಪಾಪ ಅದೆಷ್ಟು ಆಸೆ ಆಕಾಂಕ್ಷೆ ಇಟ್ಕೊಂಡು ಅಲ್ಲಿ ಹೂಡಿಕೆ ಮಾಡಿದ್ರು. ಎಷ್ಟು ಸೇವ್ ಮಾಡಿದಂಥ ಹಣವನ್ನು ಹೂಡಿಕೆ ಮಾಡಿದ್ರು. 5% ಬಡ್ಡಿ ಕೊಡ್ತೀನಿ ಅಂತ ಆಮಿಷ ಒಡ್ಡಿ ಎಲ್ಲವನ್ನ ಹೂಡಿಕೆ ಮಾಡಿಕೊಂಡು ಈಗ ಮಕ್ಮೇಲ್ ಟೋಪಿ ಹಾಕಿ ಈತ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ನೋಡತ್ತೇನೆ ಗ್ರೂಪ್ ಎಲ್ಲ ಇವರೆಲ್ಲ ಹಿಂಗೆ ಯಾಕೆ ಮಾಡ್ತಾರೋ ಏನು ಅಲ್ರಿ. ನಾನು ಆ್ಯಕ್ಚುಲಿ ಬಂದಿದ್ದೀನಿ ಸಂಡೇ, ಎಲ್ಲ ಲೆಕ್ಕ ತೊಗೋತೀನಿ ಇವ್ರ ಕಡೆ, ಗಣೇಶರ ಕಡೆಯಿಂದ 3 ಅದನ್ನು ಮಾಡ್ತೀನಿ. ಇವತ್ತು ನಾ ಅಡಗೌಡ ಸರ್ ಹೇಳಿದರು 8-9 ಜನ ಬರ್ತೀವಿ, ಓಕೆ ಬರ್ರಿ. ಆ್ಯಕ್ಚುಲಿ ನಾವು ಬಂದೀವಿ ಅಲ್ಲಿ ಜನ ರೋಡ್ ಮ್ಯಾಗ ಭಾಳ ಜನ ಇದ್ದರು. ಸಾಂಬ್ರ ಪುಲ್ ದಾಟಿದ ನಂತರ, ಏರ್ಪೋರ್ಟ್ ರೋಡ್ ದಾಟಿದ ನಂತರ ನೋಡಿದ್ವಿ ಹನ್ನಂಬ್ರ ಮಾಡ್ತಾಯಿದ್ರಲ್ಲಿ, ಅಲ್ಲಿ ನೋಡಿದೆ ಭಾಳ ಜನ ಬಂದಿದ್ದರು. ಓಕೆ ಇದು ಸೇಫಲ್ಲ ಅಂತ ನೋಡಿರಿ, ಅಲ್ಲಿ ಜನ ಜಾಸ್ತಿ ಇರ್ತಾರೋ, ಮೇನ್ ರೋಡ್ ಇದೆ, ಮತ್ತು ಜನ ವಿಡಿಯೋ ಮಾಡ್ತಾರೋ, ಲಪ್ಪಡಾಗೋದು ಬೇಡ ಅಂತೇಳಿ ಮೂವ್ ಆದೆ. ಅದು ಯಾಕೆಂದರೆ ಫ್ರೈಡೇ ಮೀಟಿಂಗ್ ಅರೇಂಜ್ ಮಾಡಿದಾಗ 8 ಜನ ಬಾ ಅಂತ ಹೇಳಿದಾಗ 80 ಜನ 60 ಜನ ಹೋದರು, ಲಪ್ಪಡ ಮಾಡಿದರು. ಅದು ಎಲ್ಲರಿಗೂ ಗೊತ್ತು. ಓಕೆ ಅದು ಆಯಿತು. ಈಗ ಪೇಮೆಂಟ್ ಮಾಡಬೇಕಲ್ಲ, ನಾಳೆ ಆ ಚಕ್ಕರದಲ್ಲಿ ನಾ ಇದ್ದೀನಿ. ಈಗ ಎಲ್ಲರೂ ಗ್ರೂಪಲ್ಲಿ ಏನೇನೋ ಹಾಕತ್ತಾರೆ. ನಿಮಗೆ ಯಾರು ಪರ್ಮಿಷನ್ ಕೊಟ್ಟರು ಕಂಪ್ನಿ ಹಾಳು ಮಾಡಲಿಕ್ಕೆ? ನಿಮ್ಮಿಂದ ಹಾಳಾಗ್ತಾ ಇದೆಯಲ್ಲ. ಯಾವಾದರೂ ಪೇಮೆಂಟ್ ಸ್ಟಾಪ್ ಮಾಡಿದ್ದೀವ, ಏನು ಮಾಡಿದ್ದೀವಿ? ಪೇಮೆಂಟ್ ನಾಳೆ ಇದೆಯಲ್ಲ, ಅದಕ್ಕೆ ನಾವು ಮಾಡ್ತಾಯಿದ್ದೀವಲ್ಲ. ನೀವು ಏನೇನು ಹೇಳ್ತಾ ಇದ್ದೀರ, ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು. ನಿಮಗೇನು ಕಮ್ಮಿ ಮಾಡಿದಾನೆ ಯಾವಾಗಾದರೂ ನಿಮಗೆ ಆ ಗಾಡಿ ತೊಗೊಂಡ್ರು, ಈ ತೊಗೊಂಡ್ರು, ಓಕೆ ಆಗಲಿ. ಈಗ ಗ್ರೂಪಲ್ಲಿ ಕ್ಲೈಂಟ್ ಗ್ರೂಪಲ್ಲಿ ಹಾಕಿದಾರೆ ಯಾರ್ಯಾರು. ವಿಚಾರಕ್ಕೆ ಸಂಬಂಧಪಟ್ಟಾಗ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮಂಜುನಾಥ್ ಪಾಟೀಲ್, ನೋಡ್ತಾ ಇದ್ದೀವಿ 162 ಕೋಟಿ ನಾಮ ಹಾಕಿ ವಂಚನೆ ಮಾಡಿ ಫಾರಿನ್ಗೆ ಹಾರ್ಬಿಟ್ಟಿದ್ದಾನೆ ದುಬೈಗೆ ಈತ. ಎಷ್ಟು ಜನ ನೊಂದಿದ್ದಾರೆ, ಎಷ್ಟು ಜನ ಹಣ ಹೂಡಿಕೆ ಮಾಡಿದ್ರು, ಈ ವಿಚಾರಕ್ಕೆ ಅಪ್ಡೇಟ್ಸ್ ಕೊಡೋದಾದ್ರೆ ಮಂಜುನಾಥ್ ಪಾಟೀಲ್. ಹೌದು ಶಿವಕುಮಾರ್, ಏನು ಬೆಳಗಾವಿಯ ಅಪೆಕ್ಸ್ ಬಿಜ್ ಕಾರ್ಪ್ ಅಂತ ಏನು LLP ಇದೆ, ಆ LLP ಕಂಪ್ನಿ ಈಗ ಸುಮಾರು 500ಕ್ಕೂ ಹೆಚ್ಚು ಒಂದು ಗ್ರಾಹಕರಿಗೆ ವಂಚನೆ ಮಾಡಿ ಪರಾರಿಯಾಗಿದ್ದಾನೆ. ಅದರಲ್ಲಿ 162 ಕೋಟಿಗೂ ಹೆಚ್ಚು ಹಣವನ್ನ ಈ ಹೂಡಿಕೆ ಮಾಡಿಕೊಂಡು ಮಾಜಿ ಸೈನಿಕರು ಮತ್ತು ರೈತರಿಗೆ ವಂಚನೆ ಮಾಡಿದ್ದಾನೆ. ಅದೇ ತರನಾಗಿ ವಂಚನೆ ಮಾಡಿ ಯಾವಾಗ ಈ ಹೂಡಿಕೆದಾರರ ಹಣವನ್ನು ವಾಪಸ್ ಕೇಳ್ತಾರೆ, ಆ ವಾಪಸ್ ಕೇಳುವ ಸಮಯದಲ್ಲಿ ಒಂದು ವಿಡಿಯೋ ಮಾಡ್ತಾನೆ. ವಿಡಿಯೋ ಮಾಡಿ ಒಂದು ದುಬೈಗೆ ಹಾರ್ತಾನೆ. ದುಬೈಗೆ ಹಾರಿಯನ್ನು ಸಹ ಇಲ್ಲಿವರೆಗೂ ಬೆಳಗಾವಿ ಜಿಲ್ಲಾಧಿಕಾರಿ ಆಗಿರ್ಬೋದು, ಜಿಲ್ಲಾ ಆಡಳಿತ ಅವನ ಮೇಲೆ ಯಾವ ಶಿಸ್ತು ಕ್ರಮ ಕೈಗೊಂಡ. ಈ ಒಂದು ಹಿನ್ನೆಲೆಯಲ್ಲಿ ಗ್ರಾಹಕರು ಈಗ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಒಂದು ಪ್ರತಿಭಟನೆಯನ್ನು ಸಹ ಮಾಡಬೇಕಂತೇಳಿ ಮುಂದಾಗಿದ್ದಾರೆ. ಅದೇ ತರನಾಗಿ ಯಾವಾಗ ಶಿವಂ ಅಸೋಸಿಯೇಟ್ ಅಲ್ಲಿ ಇದೇ ಈ ಕಾಶಿನಾಥ್, ಈ ವಾಘಮೋರೆ ಮತ್ತು ಇವನ ತಂಡ ಅಲ್ಲಿ ಟ್ರೈನಿಂಗ್ ತಗೋತಾರೆ. ಟ್ರೈನಿಂಗ್ ತಗೊಂಡು ಆ ಕಂಪ್ನಿಯಿಂದ ಹೊರಗೆ ಬಂದು ತಾವೇ ಒಂದು ಹೊಸ ಕಂಪ್ನಿ ಏನು ಅಪೆಕ್ಸ್ ಬಿಜ್ ಕಾರ್ಪ್ ಅಂತೇಳಿ ಒಂದು ಕಂಪ್ನಿ ಕಟ್ತಾರೆ. ಕಂಪ್ನಿ ಕಟ್ಟಿ 1 ಲಕ್ಷಕ್ಕೆ 1 ತಿಂಗಳಿಗೆ 5,000 ರೂಪಾಯಿ ಹಣವನ್ನು ನಿಮ್ಗೆ ನೀಡ್ತೀವಿ ಅಂತೇಳಿ ಅದರಂತೇಳಿ ಹೂಡಿಕೆ ಮಾಡ್ಕೊಳ್ತಾರೆ. ಹೂಡಿಕೆ ಮಾಡಿಕೊಂಡು ಅವ್ರು ವಂಚನೆ ಮಾಡ್ತಾರೆ. ವಂಚನೆ ಈ ಜಾಲವನ್ನ ಭೇದಿಸ್ಬೇಕಂತೇಳಿ ಇವತ್ತು ಗ್ರಾಹಕರು ಆಗ್ರಹ ಮಾಡ್ತಾ ಇದ್ದಾರೆ. ಏಕೆ ಅಂದ್ರೆ ಶಿವಂ ಅಸೋಸಿಯೇಟ್ನ 4,500 ಹಣವನ್ನು ಓಕೆ ಮಂಜುನಾಥ್ ಪಾಟೀಲ್, ನಿಮ್ಮೆಲ್ಲ ಮಾಹಿತಿಗಾಗಿ